ಒಂದೇ ದಿನ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಡಬಲ್ ಶಾಕ್. ಸೌಜನ್ಯ ಹೋರಾಟ ವಿರುದ್ಧ ಮೂರನೆಯ ಬಾರಿ ಗಡೀಪಾರು ಆದೇಶ. ಒಂದೇ ದಿನದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಡಬಲ್ ಶಾಕ್. ಸೌಜನ್ಯ ಹೋರಾಟಗಾರನ ವಿರುದ್ಧ ಮೂರನೆಯ ಬಾರಿ ಗಡೀಪಾರು ಆದೇಶ. ಹೈಕೋರ್ಟ್ ಆದೇಶದಂತೆ 6 ತಿಂಗಳು ಮಾನ್ವಿಗೆ ಗಡೀಪಾರು. ಮತ್ತೊಂದೆಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲ್ಮನವಿಯ ಅರ್ಜಿ ಕೂಡ ಈಗ ವಜಾ ಆಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿದ್ದ ಮೇಲ್ಮನವಿ ವಜಾ ಆಗಿದೆ. ತಿಮ್ರೋಡಿ ಮೇಲ್ಮನವಿಯನ್ನು ವಜಾಗೊಳಿಸಿದೆ ವಿಭಾಗೀಯ ಪೀಠ. ಏಕಸದಸ್ಯ ಪೀಠದ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ನ್ಯಾಯಪೀಠ ನಿನ್ನೆ ಗಡೀಪಾರು ಆದೇಶ ಹೊರಡಿಸಿದ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. ಮಾರ್ಚ್ 16ರಿಂದ ಸೆಪ್ಟೆಂಬರ್ 16ರವರೆಗೂ ಗಡೀಪಾರ ಆದೇಶ ಜಾರಿಯಲ್ಲಿರುತ್ತೆ. ಈಗ ತಿಮ್ರೋಡಿಗೆ ದಕ್ಷಿಣ ಕನ್ನಡದಿಂದ ಹೊರಗೆ ಹೋಗಲೇಬೇಕಾದಂತ ಅನಿವಾರ್ಯತೆ ಉಂಟಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡೀಪಾರು ಆದೇಶ ಒಂದೇ ದಿನ ಡಬಲ್ ಶಾಕ್. ಇದು ಸೌಜನ್ಯ ಹೋರಾಟಗಾರರ ವಿರುದ್ಧ ಈಗ ಮೂರನೆಯ ಬಾರಿ ಗಡೀಪಾರು ಆದೇಶ. ಕೋರ್ಟ್ ಆದೇಶದಂತೆ 6 ತಿಂಗಳು ಮಾನ್ವಿಗೆ ಗಡೀಪಾರು. ಮತ್ತೊಂದೆಡೆ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಮೇಲ್ಮನವಿ ಅರ್ಜಿ ವಜಾ. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿದ್ದ ಮೇಲ್ಮನವಿ ವಜಾ ಆಗಿದೆ. ಅರ್ಜಿ ತಿಮ್ರೋಡಿಯ ಮೇಲ್ಮನವಿ ವಜಾಗೊಳಿಸಿದೆ ವಿಭಾಗೀಯ ಪೀಠ. ಏಕಸದಸ್ಯ ಪೀಠದ ಆದೇಶವನ್ನ ಎತ್ತಿ ಹಿಡಿದ ಹೈಕೋರ್ಟ್ ನ್ಯಾಯಪೀಠ ನಿನ್ನೆ ಗಡೀಪಾರು ಆದೇಶ ಹೊರಡಿಸಿದ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. ಮಾರ್ಚ್ 16ರಿಂದ ಸೆಪ್ಟೆಂಬರ್ 16ರವರೆಗೂ ಈ ಗಡೀಪಾರು ಆದೇಶ ಜಾರಿಯಲ್ಲಿರುತ್ತೆ. ಈಗ ತಿಮ್ರೋಡಿಗೆ ದಕ್ಷಿಣ ಕನ್ನಡದಿಂದ ಹೊರಗೆ ಹೋಗಲೇಬೇಕಾದಂತ ಪರಿಸ್ಥಿತಿ ಉಂಟಾಗಿದೆ. ಸೌಜನ್ಯ ಹೋರಾಟಗಾರನ ವಿರುದ್ಧ ಈಗ ಮೂರನೆಯ ಬಾರಿ ಗಡೀಪಾರು ಆದೇಶ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲ್ಮನವಿ ವಜಾಗೊಳಿಸಿದೆ ವಿಭಾಗೀಯ ಪೀಠ. ಎರಡೆರಡು ಶಾಕ್ ಈಗ ಒಮ್ಮೆಲೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡೀಪಾರು ಆದೇಶ ವಿಚಾರ. ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು, ಆದ್ರೆ ಈಗ ವಜಾ ಮಾಡಲಾಗಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲ್ಮನವಿಯನ್ನ ವಜಾಗೊಳಿಸಿದ ವಿಭಾಗೀಯ ಪೀಠ. ಗಡೀಪಾರು ಸಂಬಂಧ ಆಕ್ಷೇಪಣೆ ಪರಿಗಣನೆ ಏಕಸದಸ್ಯ ಪೀಠ ಸೂಚಿಸಿತ್ತು. 3 ವಾರಗಳಲ್ಲಿ ಆಕ್ಷೇಪಣೆಯನ್ನು ಪರಿಗಣಿಸಿ ಆದೇಶ ನೀಡಲು ಸೂಚಿಸಿತ್ತು. ಮಾರ್ಚ್ 16ರಿಂದ ಈಗ ಸೆಪ್ಟೆಂಬರ್ 16ರವರೆಗೂ ಗಡೀಪಾರು ಆದೇಶವನ್ನ ಮಾಡಲಾಗಿದೆ. ಒಂದೇ ದಿನ ತಿಮ್ರೋಡಿಗೆ ಡಬಲ್ ಶಾಕ್. ಇದು ಸೌಜನ್ಯ ಹೋರಾಟಗಾರರ ವಿರುದ್ಧ ಮೂರನೆಯ ಬಾರಿ ಗಡೀಪಾರು ಆದೇಶ. ಮಾನ್ವಿಗೆ ಗಡೀಪಾರು ಮಾಡಲಾಗಿದೆ. ಹೈಕೋರ್ಟ್ ಆದೇಶದಂತೆ 6 ತಿಂಗಳು ಮಾನ್ವಿಗೆ ಗಡೀಪಾರು. ಮತ್ತೊಂದೆಡೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿಯ ಮೇಲ್ಮನವಿ ಕೂಡ ಅರ್ಜಿಯ ವಜಾ ಆಗಿರುವಂತದ್ದು. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿದ್ದ ಮೇಲ್ಮನವಿ ವಜಾ ಆಗಿದೆ. ಏಕಸದಸ್ಯ ಪೀಠದ ಆದೇಶವನ್ನ ಎತ್ತಿ ಹಿಡಿದ ಹೈಕೋರ್ಟ್ ನಿನ್ನೆ ಗಡೀಪಾರು ಆದೇಶ ಹೊರಡಿಸಿದ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್. ಮಾರ್ಚ್ 16ರಿಂದ ಸೆಪ್ಟೆಂಬರ್ 16ರವರೆಗೂ ಗಡೀಪಾರು ಆದೇಶ ಜಾರಿಯಲ್ಲಿರುತ್ತೆ. ತಕ್ಷಣದಿಂದ ತಿಮ್ರೋಡಿ ದಕ್ಷಿಣ ಕನ್ನಡದಿಂದ ಹೊರಗೆ ಹೋಗಬೇಕು ಅನ್ನುವಂತ ಗಡೀಪಾರು ಆದೇಶ.